Welcome back. Let's discuss 2 marks questions from the chapter 2 Dear. Students, ಇವತ್ತು ನಾವು 2 Dear ಚಾಪ್ಟರ್ನ 2 ಮಾರ್ಕ್ಸ್ ಕ್ವೆಶ್ಚನ್ಸ್ನ ಡಿಸ್ಕಸ್ ಮಾಡೋಣ. ಈ 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ನೀವು ಆನ್ಸರ್ 2 ವರ್ಡ್ಸಲ್ಲಿ ಅಥವಾ 2 ಸೆಂಟೆನ್ಸ್ ಅಥವಾ ಫ್ರೇಸಲ್ಲಿ ನೀವು ಆನ್ಸರ್ ಬರೀಬೇಕು. ತುಂಬ ಉದ್ದಕ್ಕೆ ಅನ್ನೆಸೆಸರಿ ವರ್ಡ್ಸ್ ಅಥವಾ ಸೆಂಟೆನ್ಸಸ್ ಯೂಸ್ ಮಾಡಿ ಸುಮ್ಮನೆ ಆನ್ಸರ್ನ ಎಳೆಯೋಕ್ಕೆ ಹೋಗಬೇಡಿ. ಪ್ಲೀಸ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ properly. First question ನೋಡೋಣ. Mention any two things which make Monaco a toy kingdom in 2 Dear. ಅಂತಂದರೆ ಯಾವ ಎರಡು ವಸ್ತುಗಳು ಮೊನಾಕೋನ ಟಾಯ್ ಕಿಂಗ್ಡಮ್ ಅಂದರೆ ಆಟ ಸಾಮಾನ್ ಕಿಂಗ್ಡಮ್ ಅಂತನಾಗಿ ಮಾಡುತ್ತೆ ಅಂತಂದರೆ ಉತ್ತರ ಇದಕ್ಕೆ ಇಟ್ಸ್ ಟೈನಿ ಪಾಪ್ಯುಲೇಷನ್ ಆಫ್ ಓನ್ಲಿ 7,000 ಇನ್ಹ್ಯಾಬಿಟೆಂಟ್ಸ್. ಇನ್ನೊಂದು ಪಾಯಿಂಟು, ಇಟ್ಸ್ ಮಿನಿಯೇಚರ್ ಆರ್ಮಿ ಕನ್ಸಿಸ್ಟಿಂಗ್ ಆಫ್ ಓನ್ಲಿ 60 ಸೋಲ್ಜರ್ಸ್. ಮೊನಾಕೋನ ಟಾಯ್ ಕಿಂಗ್ಡಮ್ ಅಂತಂದರೆ ಒಂದು ಆಟಿಕೆಯ ರಾಜ್ಯ ಅಂತ ಯಾಕೆ ಕರಿತಿದ್ರು ಅಂತಂದರೆ ಬಿಕಾಸ್ ಆಫ್ ಇಟ್ಸ್ 7,000 ಇನ್ಹ್ಯಾಬಿಟೆಂಟ್ಸ್. ಅಂದರೆ ಆ ಚಿಕ್ಕ ಪಾಪ್ಯುಲೇಷನ್, ಸಣ್ಣ ಜನಸಂಖ್ಯೆ, ಎಷ್ಟು ಬರೀ 7,000 ಜನ. ಹಾಗೂ ಪುಟಾಣಿ ಆರ್ಮಿ ಇತ್ತು, ಪುಟಾಣಿ ಸೈನ್ಯ. ಎಷ್ಟು ಸೋಲ್ಜರ್ಸ್ ಇದ್ದರು ಅದರಲ್ಲಿ? 60 ಸೋಲ್ಜರ್ಸ್. ಈ 7,000 ಮತ್ತು 60 ನೆನ್ಪಿಟ್ಕೊಳ್ಳಿ, ಇದು ತುಂಬ ಸರಿ ಎಕ್ಸಾಮ್ಸಲ್ಲಿ ಬಂದಿದೆ, MCQಸ್ನಲ್ಲಿ ಕೂಡ ಬಂದಿದೆ. ನೆಕ್ಸ್ಟ್ ಕ್ವೆಶ್ಚನ್, ನೇಮ್ ದ 2 ಕಂಟ್ರೀಸ್ ದಟ್ ಬಾರ್ಡರ್ ಮೊನಾಕೋ ಮೆನ್ಷನ್ಡ್ ಇನ್ 2 Dear. ಯಾವ್ಯಾವುದು ಅದರ ನೇಬರಿಂಗ್ ಕಂಟ್ರೀಸ್ ಅಂತಂದರೆ ಒಂದು ಫ್ರಾನ್ಸ್ ಮತ್ತು ಇನ್ನೊಂದು ಇಟಾಲಿ. ಇದರಲ್ಲಿ ಎಫ್ ಅನ್ನೋದನ್ನು ನೀವು ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀಬೇಕು, ಅಂದರೆ ಅಪ್ಪರ್ ಕೇಸ್ನಲ್ಲಿ ಬರೀಬೇಕು. ಹಾಗೆ ಐ ಪ್ರಾಪರ್ ನೌನ್ ಆಗಿರೋದ್ರಿಂದ ಐ ಕೂಡ ಕ್ಯಾಪಿಟಲ್ ಲೆಟರ್ನಲ್ಲೇ ಬರೀಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಮೆನ್ಷನ್ ಎನಿ 2 ಸಪೋರ್ಟಿಂಗ್ ಸ್ಟಾಫ್ ಆರ್ ಅಫಿಷಿಯಲ್ಸ್ ಆಫ್ ದ ಕಿಂಗ್ಡಮ್ ಆಫ್ ಮೊನಾಕೋ ಇನ್ 2 Dear. ಇದಕ್ಕೆ ಉತ್ತರ ಕೋರ್ಟಿಯರ್ಸ್, ಮಿನಿಸ್ಟರ್ಸ್, ಅ ಬಿಷಪ್ ಆ್ಯಂಡ್ ಜನರಲ್ಸ್. ಇದರಲ್ಲಿ ಎರಡನ್ನು ಬರೆದ್ರೆ ಸಾಕು, ಸ್ಪೆಲ್ಲಿಂಗ್ಸನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಮೊನಾಕೋ ದೇಶದ ರಾಜನಿಗೆ ಕರ್ಮಚಾರಿಗಳು ಯಾರ್ಯಾರಿದ್ರು ಅಂತಂದರೆ ಮಿನಿಸ್ಟರ್ಸ್ ಮಂತ್ರಿಗಳು, ಕೋರ್ಟಿಯರ್ಸ್ ಸಭಿಕರು, ಜನರಲ್ಸ್ ಇವರೆಲ್ಲರೂ ಇದ್ರು ಅಂತ. ಇಲ್ಲೂ ಕೂಡ ಯಾವುದಾದ್ರೂ ಎರಡನ್ನು ಬರೆದ್ರು ಆಗುತ್ತೆ. ನೇಮ್ ಎನಿ 2 ಕಮೋಡಿಟೀಸ್ ದಟ್ ವರ್ ಟ್ಯಾಕ್ಸ್ಡ್ ಇನ್ ಮೊನಾಕೋ ಮೆನ್ಷನ್ಡ್ ಇನ್ 2 Dear. ಇದಕ್ಕೆ ಉತ್ತರ ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್ಸ್, ಪೋಲ್ ಟ್ಯಾಕ್ಸ್. ಇದರಲ್ಲೂ 2 ಬರೆದ್ರೆ ಸಾಕು. ಟೊಬ್ಯಾಕೋ ಅಂತಂದರೆ ತಂಬಾಕು, ವೈನ್ ಆ್ಯಂಡ್ ಸ್ಪಿರಿಟ್ಸ್ ಅಂದರೆ ಸಾರಾಯಿ, ಪೋಲ್ ಟ್ಯಾಕ್ಸ್ ಅಂತಂದರೆ ತೆರಿಗೆ. ವಿಚ್ ಕಮೋಡಿಟೀಸ್ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಡ್ರಾ ದ ರೆವೆನ್ಯೂ ಫ್ರಮ್ ಇನ್ 2 Dear? ದ ಆನ್ಸರ್ ಇಸ್ ಅಗೈನ್ ಟೊಬ್ಯಾಕೋ, ವೈನ್, spirits and poll tax. Who were the main beneficiaries of gaming house in Monaco, whether one loses or wins in 2 Dear? The answer is the Prince of Monaco and the keeper or owner of the ಗೇಮಿಂಗ್ ಹೌಸ್. ಅಂದರೆ ಜೂಜುಕೋರರು ಗೆದ್ದು ಅಥವಾ ಸೋತರು ಅಂತಿಮವಾಗಿ ಲಾಭ ಪಡೆಯೋರು ಯಾರು ಅಂದರೆ ಮೊನಾಕೋದ ರಾಜ ಅಂದರೆ ಪ್ರಿನ್ಸ್ ಮತ್ತು ಜೂಜಿನ ಅಡ್ಡದ ಮಾಲೀಕ ಅಂದರೆ ಗೇಮಿಂಗ್ ಹೌಸ್ ಓನರ್. ಗಿವ್ ಎನಿ 2 ರೀಸನ್ಸ್ ದಟ್ ಮೇಡ್ ಜರ್ಮನ್ ಸಾವರನ್ಸ್ ಟು ಫಾರ್ಬಿಡ್ ಗೇಮಿಂಗ್ ಹೌಸಸ್ ಇನ್ 2 Dear. ಗೇಮಿಂಗ್ ಹೌಸಸ್ caused immense harm to people as they risked all that they had and lost it. Gamblers who lost all their money would in despair drown or shoot themselves. ಇದರ ಅರ್ಥ, ಜರ್ಮನ್ ಆಡಳಿತಗಾರರು ಜೂಜಿನ ಅಡ್ಡಾಯವನ್ನು ನಿಷೇಧಿಸಿದರು. ಯಾಕೆ ಅಂತಂದರೆ ಇವುಗಳು ಜನರಿಗೆ ಭಾರಿ ನಷ್ಟನ ಉಂಟು ಮಾಡ್ತಿತ್ತು. ಈ ಜೂಜಿನಲ್ಲಿ ಸೋತ ಜನರು ತಮ್ಮ ಜೀವನ ತೆಗೆದುಕೊಳ್ತಾ ಇದ್ರು. ಹೇಗೆ ಅಂತಂದರೆ ತಮ್ಮನ್ನೇ ತಾವು ಶೂಟ್ ಮಾಡಿಕೊಂಡು ಅಥವಾ ಮುಳುಗಿ ಜೀವನ ಕಳೆದುಕೊಳ್ತಿದ್ರು. ಆದ್ದರಿಂದ ಜರ್ಮನ್ಸು ಇದನ್ನು ನಿಷೇಧಿಸಿದ್ರು ಅಂತ ಇದರ ಅರ್ಥ. ನೇಮ್ ಎನಿ 2 ಥಿಂಗ್ಸ್ ದಟ್ ದ ಪ್ರಿನ್ಸ್ ಆಫ್ ಮೊನಾಕೋ ಡಿಡ್ ಆನ್ ಅ ಸ್ಮಾಲರ್ ಸ್ಕೇಲ್ ಆಸ್ ಅ ಕಿಂಗ್ ಇನ್ 2 Dear. ಮೊನಾಕೋದ ರಾಜ ಮಾಡುತ್ತಿದ್ದ 2 ವಿಷಯಗಳನ್ನ ನೀವು ನಮಗೆ ತಿಳಿಸಿ. ಸಣ್ಣ ಪ್ರಮಾಣದಲ್ಲಿ ಮಾಡುತ್ತಿದ್ದ
ಎರಡು ವಿಷಯ. ಸ್ಮಾಲರ್ ಸ್ಕೇಲ್ ಅಂತಂದರೆ ಸಣ್ಣ ಪ್ರಮಾಣದಲ್ಲಿ ಅಂತ. ಯಾವುದು ಇದೆರಡು ಅಂತಂದರೆ ಹೋಲ್ಡಿಂಗ್ ಕೊರೊನೇಷನ್ಸ್ ಆ್ಯಂಡ್ ಲೆವೀಸ್ ಅಂತಂದರೆ ರಾಯಲ್ ರಿಸೆಪ್ಷನ್ಸ್, ಪಾರ್ಡನಿಂಗ್ ಆ್ಯಂಡ್ ಪನಿಷಿಂಗ್ ಕ್ರಿಮಿನಲ್ಸ್. ಈ ಸಣ್ಣದಾದ ಮೊನಾಕೋ ದೇಶದ ರಾಜನು ನಿಜವಾದ ದೊರೆಯಂತೆ, ನಿಜವಾದ ರಾಜನಂತೆ ಸಣ್ಣ ಪ್ರಮಾಣದಲ್ಲಿ ಅಂದರೆ ಅವನ ಸ್ಮಾಲರ್ ಸ್ಕೇಲ್, ಕೊರೊನೇಷನ್ಸ್ ಅಂತಂದರೆ ಪಟ್ಟಾಭಿಷೇಕ, ಲೀವೀಸ್ ಅಂತಂದರೆ ಸಭೆ, ಇದನ್ನೆಲ್ಲ ನಡೆಸ್ತಾ ಇದ್ದ. ದರ್ಬಾರ್, ರಾಜ ದರ್ಬಾರ್. ಮತ್ತು ಪಾರ್ಡನಿಂಗ್ ಅಂತಂದರೆ ಕ್ಷಮಿಸುವುದು, ಪನಿಷಿಂಗ್ ಅಂತಂದರೆ ಪನಿಷ್ಮೆಂಟ್ ಕೊಡೋದು, ಶಿಕ್ಷಿಸುವುದು ಯಾರನ್ನ, ಕ್ರಿಮಿನಲ್. ಎಲ್ಲ ದೊಡ್ಡ ರಾಜರು ಮಾಡದಂತೆ ಇವನು ಕೂಡ ಮಾಡ್ತಿದ್ದ, ಆದರೆ ಸಣ್ಣ ಪ್ರಮಾಣದಲ್ಲಿ ಅಂತ ಇದರ ಅರ್ಥ. ಮೆನ್ಷನ್ ಎನಿ ಟು ಪ್ರೊಫೆಷನಲ್ಸ್ ಹೂ ಟ್ರೈಡ್ ದ ಮರ್ಡರ್ ಕೇಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್ ಇನ್ 2 Deer. Judges and barristers or prosecutors or jurymen. ಈ ಮರ್ಡರ್ ಕೇಸ್ ಅಂದರೆ ಕೊಲೆ ಪ್ರಕರಣನ ನ್ಯಾಯಬದ್ಧವಾಗಿ, ಕಾನೂನುಬದ್ಧವಾಗಿ ಯಾರ್ಯಾರು ನಡೆಸ್ತಿದ್ರು, ಜಡ್ಜಸ್ ಅಂತಂದರೆ ನ್ಯಾಯಾಧೀಶರು, ಮತ್ತು ಬ್ಯಾರಿಸ್ಟರ್ಗಳು ಅಂದರೆ ವಕೀಲರು ನಡೆಸ್ತಿದ್ರು ಅಂತ ಇದರ ಅರ್ಥ. What were the works assigned to the guard when the criminal was kept in the prison in 2 Deer? The answer to this is to guard the criminal and to fetch food for the criminal from the palace kitchen. ಅಂತಂದರೆ ಅಪರಾಧಿನ ಕಾಯೋದು, ಟು ಗಾರ್ಡ್ ದ ಕ್ರಿಮಿನಲ್, ಮತ್ತೆ ಟು ಫೆಚ್ ಫುಡ್ ಅಂತಂದರೆ ಊಟನ ತರೋದು. ಎಲ್ಲಿಂದ? ಫ್ರಮ್ ಪ್ಯಾಲೇಸ್ ಕಿಚನ್ ಅಂದರೆ ಅರಮನೆಯ ಅಡುಗೆ ಮನೆಯಿಂದ. How much pension was fixed for the criminal? How much money was received in advance in 2 Deer? The answer is fixed pension 600 francs annually and advance money received 1/3 of the annuity. ಕ್ರಿಮಿನಲ್ ಅಂದರೆ ಅಪರಾಧಿಗೆ 600 ಫ್ರಾಂಕ್ನಷ್ಟು ಪೆನ್ಷನ್ ಫಿಕ್ಸ್ ಮಾಡಲಾಯಿತು, ಹಾಗೂ ಅಡ್ವಾನ್ಸ್ ಆಗಿ ಅಂದರೆ ಮುಂಗಡವಾಗಿ ಎಷ್ಟು, 1/3 ಆಫ್ ದ ಆನ್ಯುಟಿ ಕೊಡಲಾಯಿತು ಅಂತ ಇದರ ಅರ್ಥ. What did the criminal do for his living after receiving his annuity in advance in 2 Deer? The answer is he bought a bit of land and started market gardening. ಅಂತಂದರೆ ಮುಂಗಡ ಹಣನ ಪಡೆದುಕೊಂಡ್ಮೇಲೆ ಅವನು ಗಡಿ ಆಚೆ ಹೋಗಿ ಮಾರ್ಕೆಟ್ ಗಾರ್ಡನಿಂಗ್ ಅಂತಂದರೆ ತರಕಾರಿ ತೋಟಗಾರಿಕೆನ ಪ್ರಾರಂಭಿಸ್ತಾ ಅಂತ ಅರ್ಥ. Name the 2 types of punishments given to the criminal in 2 Deer. The answer is death penalty, that is beheading or execution. ನೀವು ಇದೆಲ್ಲ ಬರೆಯೋದು ಬೇಡ, ಬರೀ ಡೆತ್ ಪೆನಾಲ್ಟಿ ಬರೆದ್ರೆ ಸಾಕು. ಇನ್ನೊಂದು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೂ ನಿಮಗೆ ಯೂಸ್ ಆಗ್ತಾ ಇದೆ, ಉಪಯೋಗ ಆಗ್ತಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಒಂದೇ ಒಂದು ಸೆಕೆಂಡ್ ತಗೊಂಡು ಲೈಕ್ ಮಾಡಿ. ಹಾಗೆ ನೀವು ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಶ್ರಮಕ್ಕೆ ಇದೊಂದು ಅಕ್ನಾಲೇಜ್ಮೆಂಟ್ ಅಂತ ನಾನು ಅಂದ್ಕೊಳ್ತೀನಿ. ಹಾಗೂ ನಾನು ನಿಮ್ಮ ಜೊತೆ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋದಕ್ಕಾಗೋದಿಲ್ಲ, ನಮಗೆ ಇಂಟ್ರ್ಯಾಕ್ಷನ್ಗೆ ಇರೋದು ಈ ಕಮೆಂಟ್ ಸೆಕ್ಷನ್ ಮಾತ್ರ. ಸೊ ನಿಮ್ಮ ಕಮೆಂಟ್ಸನ್ನು ಅದರಲ್ಲಿ ತಿಳಿಸಿ, ನಿಮ್ಮ ಡೌಟ್ಸು ಹಾಗೂ ನಿಮಗೆ ಇನ್ನೇನಾದರೂ ಕ್ವೆಶ್ಚನ್ಸ್ಗೆ ಆನ್ಸರ್ಸ್ ಬೇಕು ಅಂತಂದರೆ ಎಲ್ಲನೂ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. What are the main sources of revenue for the Prince of Monaco as mentioned in 2 Deer? Taxes on commodities, that is tobacco, wine, spirits, poll tax, and the profit from the gaming house, that is roulette. ಮಕ್ಕಳೇ, ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಆಲ್ ದ ಬೆಸ್ಟ್.